ಇನ್ನು ನಾಯಿ ವಿಚಾರಕ್ಕೆ ಗಲಾಟೆಯಾಗಿ ನಟಿ ಅನಿತಾ ಭಟ್ ಅವರು ಕಿರಿಕನ್ನ ಮಾಡಿಕೊಂಡಿದ್ದಾರೆ. ಈ ಘಟನೆ ಸಂಬಂಧ ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ. ನಟಿ ಜೊತೆ ಇದ್ದ ನಾಯಿ ನಟಿ ಅನಿತಾ ಭಟ್ಗೆ ಸಂಕಷ್ಟಕ್ಕೆ ದೂಡಿದೆ. ಹಾಗಾದ್ರೆ ಆ ಜೊತೆ ಇದ್ದಂತಹ ನಾಯಿ ಯಾವುದು, ಯಾವ ಕಾರಣಕ್ಕೆ ಗಲಾಟೆ ಕಿರಿಕಾಯ್ತು, ಏನಿದು ಕಥೆ ಅಂತ ನೋಡೋಣ. ನಟಿ ಅನಿತಾ ಭಟ್ಗೆ ಸಂಕಷ್ಟ, ಶ್ವಾನ ಪ್ರೀತಿಯೇ ಪೇಚಿಗೆ ಸಿಲುಕಿಸ್ತ. ಸ್ಯಾಂಡಲ್ವುಡ್ ನಟಿಗೆ ತಾನೇ ಸಾಕಿದ ನಾಯಿ ಈಗ ಸಂಕಷ್ಟಕ್ಕೆ ದೂಡಿದೆ. ನಿಷೇಧಿತ ನಾಯಿ ಸಾಕಿದ್ದೆ ಸಂಕಷ್ಟ ತಂದಿಡುವ ಸಾಧ್ಯತೆ ಇದೆ ಅಂತ ಇದೆ ಪೊಲೀಸ್ ಮೂಲಗಳು. ಪಿಟ್ಬುಲ್ ಶ್ವಾನ ನಿಷೇಧ ಆಗಿದ್ರೂ ನಟಿ ಅನಿತಾ ಭಟ್ ಸಾಕೊಂಡಿದ್ದಾರೆ. ಗೆಳೆಯನ ಜೊತೆ ಕಾರ್ನಲ್ಲಿ ಹೋಗ್ತಾ ಇರುವಾಗ ಪಿಟ್ಬುಲ್ ಶ್ವಾನ ರಸ್ತೆ ಬದಿಯಲ್ಲಿ ಹೋಗ್ತಾ ಇದ್ದ ವ್ಯಕ್ತಿಗೆ ಗುಟುರ್ ಹಾಕಿದೆ. ಇನ್ನು ನಾಯಿಯ ಗುಟೂರ್ಗೆ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ವ್ಯಕ್ತಿ ಬೆಚ್ಚಿ ಬಿದ್ದಿದ್ದಾನೆ. ಸಂಪಿಗೆಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನಾಯಿ ಬೊಗಳಿದ್ದಕ್ಕೆ ಬೆದರಿದಂತಹ ವ್ಯಕ್ತಿ ನಟಿ ಅನಿತಾ ಭಟ್ ಜೊತೆ ಕಿರಿಕ್ ತೆಗೆದು ಗಲಾಟೆ ಮಾಡಲಾಗಿದೆ. ಇನ್ನು ನಟಿ ಅನಿತಾ ಭಟ್ ಹಾಗೂ ಆಕೆಯ ಸ್ನೇಹಿತನ ಜೊತೆ ಸ್ಥಳೀಯರು ಕೂಡ ಜಮಾಯಿಸಿ ಗಲಾಟೆ ಮಾಡಿದ್ದಾರೆ. ನಿಷೇಧವಾಗಿರುವಂತಹ ಪಿಟ್ಬುಲ್ ನಾಯಿ ಹಿಡ್ಕೊಂಡು ಬೆದರಿಸಿದ್ದಲ್ದೆ ನಮ್ಮೇಲೇನೆ ಗಲಾಟೆ ಮಾಡೋದಿಕ್ ಬಂದಿದ್ದೀರಾ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ನಟಿ ಅನಿತಾ ಭಟ್ ಹಾಗೂ ಸ್ನೇಹಿತನ ಜೊತೆ ಗಲಾಟೆ ಮಾಡಿದ್ದಾರೆ. ಆ ನಾಯಿ ವಿಷಯಕ್ಕೆ ಅವ್ರು ಯಾರೋ ಪಕ್ಕದಲ್ಲಿ ಹೋಗುವಾಗ ಅಂದ್ರೆ AC ಹಾಕೊಂಡು ಕೂತಿರೋಂಥದ್ದು, ಆ ನಾಯಿ ಬೌ ಅಂದಿದೆ. ಸೊ ಅದಕ್ಕೆ ಅವ್ರೇನು ಜಗ್ಲಕ್ ಬಂದಿದ್ದಾರೆ. ಅದಕ್ಕೆ ಇವ್ರು ನನ್ನ ಫ್ರೆಂಡ್ ಪಕ್ಕದಲ್ಲಿ ಇದ್ದವರು ಇಳಿದ್ಬಿಟ್ಟು ಹೋಗಿ ಅವ್ರ ಹತ್ರ ಮಾತಾಡಿದ್ದಾರೆ. ಅವ್ರ ಮಾತಿಗೆ ಮಾತು ಬೆಳೆದಿದೆ. ಅಲ್ಲಿಗೆ ಏನ್ ವಿಷಯಕ್ಕೆ ಮಾತಾಗ್ತಿದೆ ಏನ್ ಅನ್ನೋದು ನಂಗೆ ಗೊತ್ತಿಲ್ಲ. ನಾನು ಕಾರಲ್ಲೇ ಕುತ್ಕೊಂಡಿದ್ದೀನಿ, ನಾನು ಫೋನ್ ನೋಡ್ತಾನೆ ಇದ್ದೀನಿ. ಯಾವಾಗ ದೊಡ್ಡದಾಗಿ ಗಲಾಟೆ ಶುರು ಆಯ್ತಲ್ಲ, ಸೊ ಅವಾಗ ಗೊತ್ತಾಯ್ತು 4-5 ಜನ ಸೇರ್ಕೊಂಡ್ರು ಅಲ್ಲಿ. ಸೊ ಇನ್ನೇನು ಹೊಡೆದಾಟ ಆಗ್ಬಿಡತ್ತೇನೋ ಅಂತ ಭಯ ಬಿದ್ದು ನಾನು ಆಚೆ ಬಂದೆ. ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೆ. ಆಮೇಲೆ ಗೊತ್ತಾಯ್ತು ಇದು ಸರಿ ಹೋಗ್ತಿಲ್ಲ. ಅವರು ಏನೇನೋ ಮಾತಾಡ್ತಾ ಇದ್ರು. ಯಾರು ಏನ್ ಮಾತಾಡ್ತಿದ್ದಾರೆ ಅನ್ನೋದು ವಿಷಯನೇ ಗೊತ್ತಿರ್ಲಿಲ್ಲ. ಸೊ ನಾನು ಅವ್ರನ್ನ ನನ್ನ ಫ್ರೆಂಡ್ಗೆ ಹೇಳಿದೆ, ನಡಿ ಇಲ್ಲಿ ಉಪಯೋಗ ಇಲ್ಲ, ಬಿಸಿಲು, ನಡಿ ಹೋಗೋಣ, ನಡಿ ಕೆಲಸ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೀನಿ. ನಾನು ಅವ್ರೇನ್ ಬಂದಿನ ಹತ್ಕೊಂಡು ಕುತ್ಕೋಬೇಕು ಅನ್ನೋ ಅಷ್ಟೊತ್ತಿಗೆ ಒಬ್ನು ಇಷ್ಟು ದೊಡ್ಡದು ಕಲ್ಲು ಎತ್ಕೊಂಡ್ ಬಂದ್ಬಿಟ್ಟ, ಕಾರ್ ಮೇಲೆ ಎತ್ತು ಹಾಕ್ತೀನಿ ಅಂತ. ಇನ್ನು ಗಲಾಟೆ ವಿಚಾರ ತಿಳ್ಕೊಂಡು ಸ್ಥಳಕ್ಕೆ ಸಂಪಿಗೆಹಳ್ಳಿ ಪೊಲೀಸರು ದೌಡಾಯಿಸಿದ್ದಾರೆ. ಇಬ್ಬರ ಕಡೆಯಿಂದ ದೂರು ಪ್ರತಿದೂರು ಪಡ್ಕೊಂಡು NCR ದಾಖಲಿಸಿಕೊಂಡಿದ್ದಾರೆ. ಇನ್ನು ಪೊಲೀಸರ ವಿಚಾರಣೆ ವೇಳೆ ಅನಿತಾ ಭಟ್ ಸ್ನೇಹಿತ ತಂದಿದ್ದಂತಹ ಪಿಟ್ಬುಲ್ ಶ್ವಾನ ಅಟ್ಯಾಕ್ ಮಾಡಬಹುದು ಅನ್ನೋ ಭಯದಿಂದ ಜನ ಗಲಾಟೆ ಮಾಡಿದ್ರು ಅಂತ ಗೊತ್ತಾಗಿದೆ. ಸೊ ಅವರು ಬೇರೆ ವಿಚಾರ ಗಲಾಟೆ ಆಗೋದಕ್ಕೆ ನಮ್ಗೆ ಅವ್ರಿಗೆ ಯಾರಂತಾನೂ ಗೊತ್ತಿಲ್ಲ, ಸಂಬಂಧನೂ ಇಲ್ಲ. ನಾಯಿ ಬೊಗಳಿದ್ದಕ್ಕೆ ಅವ್ರು ಹೆದರಿದ್ದಾರೆ. ಸ್ವಾಭಾವಿಕವಾಗಿ ಇವಾಗ ನಾವು ರಸ್ತೆ ಮೇಲೆ ಹೋಗ್ತಾ ಇದ್ರೆ ಯಾವ ನಾಯಿ, ಬೀದಿನಲ್ಲೂ ನಾಯಿ ಇರುತ್ತೆ, ಬೊಗಳತ್ತೆ. ಒಂದೊಂದು ನಾಯಿ ಫ್ರೆಂಡ್ಲಿ ಇರುತ್ತೆ, ಒಂದೊಂದು ನಾಯಿ ಬೊಗಳತ್ತೆ. ಅವ್ರಿಗೆ ಭಯ ಬಿದ್ದಿದೆ. ವಿಂಡೋ ಓಪನ್ ಮಾಡ್ಕೊಂಡು ನಾಯಿ ಆಚೆ ಬಿಟ್ಕೊಂಡು ಇಲ್ಲ ವಿಂಡೋ ಕ್ಲೋಸೇ ಇತ್ತು. ಸ್ವಲ್ಪ ಇಷ್ಟೇ ಜಾಗ ಇತ್ತು ಅದಕ್ಕೆ ಗಾಳಿ ಬರಲಿ ಉಸಿರಾಡಕ್ಕೆ ಅಂತ ಅನ್ನೋದು. ನಾವು ಮುಂದ್ಗಡೆ AC ಹಾಕ್ಕೊಂಡೇ ಕೂತಿದ್ವಿ. ಇಷ್ಟೇ ಜಾಗ ಇತ್ತು. ಅದು ಹೆದರಿಸಿದೆ. ಅವ್ರು ಅದನ್ನು ಹೆದರಿರೋದು ಹೌದು. ನಾವು ಅದ್ರ ಬಗ್ಗೆ ನನಗೂ ಏನು ಅದೇನು ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ನನಗೂ ಕ್ಲಾರಿಟಿ ಇಲ್ಲ ಆ್ಯಕ್ಚುಲಿ. ಬಟ್ ಅವ್ರವ್ರು ಜಗಳ ಮಾಡ್ಕೊಂಡಿದ್ದಾರೆ. ನನ್ನ ಫ್ರೆಂಡು ಕೆಳಗಡೆ ಇಳಿದ್ಬಿಟ್ಟು ಕಾರಲ್ಲಿ ಏನೋ ಅಲ್ಲಿಂದ ನಾನು ಕಾರಲ್ಲಿ ಕುತ್ಕೊಂಡೇ ಇದ್ದೀನಿ, ಅವ್ರು ಜಗಳ ಮಾಡ್ತಾನೆ ಇದ್ದಾರೆ. ಸದ್ಯ ಸಂಪಿಗೆಹಳ್ಳಿ ಠಾಣೆಯಲ್ಲಿ NCR ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಇದರಿಂದ ನಟಿಗೆ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ನಾಗೇಶ್, ಗಂಗೇನಹಳ್ಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.